ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿ ಹ್ಯಾಪಿ. ಸಿಂಪಲ್ ಆಗಿ ಬೇಳೆ ಸಾಂಬಾರು ಅಥವಾ ಏನಾದರೂ ಒಂದು ತರಕಾರಿ ಕಡಿಮೆ ಇರೋವಂಥ ಸಾಂಬಾರು ಮಾಡ್ಕೊಂಡಾಗ ಅದಕ್ಕೆ ಸೈಡ್ ಡಿಶ್ಶಾಗಿ ಏನಾದರೂ ಬೇಕು ಅಂತ ಅನಿಸಿದಾಗ ತುಂಬಾ ಈಸಿಯಾಗಿ 5 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಅಂಥ ಒಂದು ಪಟಾಪಟ್ ಆಗಿರೋಂಥ ಸೈಡ್ ಡಿಶ್ ಇವತ್ತು ಮಾಡೋಣ. ಇದನ್ನು ಮಾಡೋದಕ್ಕೆ ನೋಡಿ, ನಾನು ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ, ಅಷ್ಟು ಸಾಕಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರೋದ್ರೂ ತುಂಬ ಚೆನ್ನಾಗಿರುತ್ತಲ್ವ ತಿಂತಾಯಿದ್ರೆ. ಸೊ ಹಾಗಾಗಿ ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಚಿರೋಟಿ ರವೆ, ಇಷ್ಟೇ ಅಳತೆ ಅಥವಾ ಈಕ್ವಲ್ ಕ್ವಾಂಟಿಟಿ ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ. ಒಂದು ಸ್ವಲ್ಪ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋವಂಥ ರೆಸಿಪೀಸ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸೊ ಅದೆರಡನ್ನೂ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡ್ಮೇಲೆ ಈಗ ಸ್ವಲ್ಪ ಮಸಾಲೆ ಬೇಕಲ್ವ, ಸ್ವಲ್ಪ ಖಾರವಾಗಿರಬೇಕು. ಅದಕ್ಕೋಸ್ಕರ ಇನ್ನೊಂದು ಪ್ಲೇಟಿಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, ಒಂದು ಸ್ವಲ್ಪ ಹಚ್ಮೆಣ್ಸಿನ ಪುಡಿ ಸ್ವಲ್ಪ ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು, ಮತ್ತು ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಆಪ್ಷನಲ್, ಇಷ್ಟ ಆದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು, ಸ್ವಲ್ಪ ನೀರು ಹಾಕ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಾ ಅದು ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನಿವತ್ತು ಬಾಳೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಸೈಡ್ ಡಿಶ್ ಮಾಡೋದಕ್ಕೆ. ಒಂದೇ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಬಾಳೆಕಾಯಿನ ಗುಂಡಿಗೆ ತೆಳುವಾಗಿ ಕಟ್ ಮಾಡ್ಕೋಬೇಕು. ತೆಳುವಾಗಿ ಕಟ್ ಮಾಡ್ಕೊಂಡಷ್ಟು ನಾವು ಅದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಬೋದು, ರೋಸ್ಟ್ ಥರ ಮಾಡ್ಬೋದು. ದಪ್ಪ ಆದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಈ ಥರ ಇಷ್ಟು ಒಂದು ತಿಕ್ನೆಸ್ ಇದ್ದರೆ ಸಾಕಾಗತ್ತೆ. ಒಂದೇ ಒಂದು ಬಾಳೆಕಾಯಲ್ಲಿ ನೋಡಿ ಅಷ್ಟು ಪೀಸಸ್ ಆಗಿದೆ. ಆರಾಮಾಗಿ ಒಂದು 4-5 ಜನ ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಸೊ ಈಗ ಆ ಪೀಸಸ್ನೆಲ್ಲ ನೀಟಾಗಿ ಈ ಮಸಾಲೆ ಮಿಕ್ಸ್ಚರೊಳಗೆ ಒಂದು ಸಲ ಹದ್ಕೊಂಡು, ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಮಿಕ್ಸ್ ಮಾಡಿದ್ವಲ್ವ, ಆ ಮಿಕ್ಸ್ಚರಲ್ಲಿ ಒಂದು ಸಲ ಹದ್ಕೊಂಡು ಈ ಥರ ತೆಗೆದಿಡಬೇಕು. ಅಕ್ಕಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡಿದ್ರಿಂದ ಅದು ಒಂದು ರೀತಿ ಕ್ರಿಸ್ಪ್ನೆಸ್ ಕೊಟ್ಟರೆ, ಚಿರೋಟಿ ರವೆನ ಮಿಕ್ಸ್ ಮಾಡಿರೋದ್ರಿಂದ ಅದು ಒಂಥರ ಮೇಲೆಲ್ಲ ಹಾಗೆ ರವೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಫ್ರೈ ಆದಮೇಲೆ ಚೆನ್ನಾಗಿದೆ ಅನಿಸುತ್ತೆ ನಿಮಗೆ ತಿನ್ನೋಕ್ಕೆ. ಮಸಾಲೆ ಜೊತೆ ಮತ್ತು ಚೆನ್ನಾಗಿ ಕೋಟ್ ಮಾಡಿ ಈ ಥರ ಎಲ್ಲದೂ ಇದೇ ಥರ ಮಾಡಿ ಇಟ್ಕೋಬೇಕು. ಇರೋವಂಥ ಪೀಸಸ್ನೆಲ್ಲ ಈ ಥರ ಮಾಡಿ ಇಟ್ಕೊಂಡು, ಅದಾದಮೇಲೆ ನಾರ್ಮಲಾಗಿ ನಿಮ್ಮ ಮನೇಲಿ ಯಾವುದು ಹೆಂಚಿರುತ್ತೆ ಅಥವಾ ತವಾ ಮೇಲೆ ಸ್ವಲ್ಪ ತವಾ ತೆಳುವಾಗಿರುತ್ತೆ, ಸ್ವಲ್ಪ ಬೇಗ ಸೀದಂಗಾಗುತ್ತೆ. ಈ ಥರ ಸ್ವಲ್ಪ ನಾರ್ಮಲ್ ಐರನ್ದು ಹೆಂಚಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಇದು ನಾವು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಸೊ ಹಾಗಾಗಿ ಹೆಲ್ದಿ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಆಯಿಲ್ ಬೇಕಾಗತ್ತೆ, ಇಲ್ಲಾಂದರೆ ಅದು ಫ್ರೈ ಆಗೋದಿಲ್ಲ. ಬಟ್ ಡೀಪ್ ಫ್ರೈಯಲ್ಲಿ ಯೂಸ್ ಮಾಡೋಷ್ಟು ಆಯಿಲ್ ಏನು ಇದಕ್ಕೆ ಬೇಕಾಗಲ್ಲ, ಆರಾಮಾಗಿ ಮಾಡ್ಕೋಬೋದು. ಹೆಲ್ತ್ ಕಾನ್ಷಿಯಸ್ ಇರೋರು ಕೂಡ ಮಾಡ್ಕೋಬೋದು. ಅಪರೂಪದಲ್ಲಿ ಒಂದಿನ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಈ ಥರ ನೀಟಾಗಿ ಎಲ್ಲದನ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ರೌಂಡಿಗೆ ಆಗೋಗ್ಬಿಡುತ್ತೆ. ಫ್ಲೇಮ್ ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ಅಷ್ಟೊಂದು ಸೀದೋಗೋ ಥರ ಆಗಲ್ಲ, ಬ್ಲ್ಯಾಕ್ ಆಗಲ್ಲ, ದಪ್ಪ ಇರೋದ್ರಿಂದ. ತವಾ ಇಟ್ಟಾಗ ಸ್ವಲ್ಪ ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ, ತಿರುಗಿಸ್ತಾ ಇರಬೇಕಾಗತ್ತೆ, ಸೀದಂಗೆ ಆಗಿಬಿಡುತ್ತೆ. ಮೇಲೆಲ್ಲ ಇನ್ನೊಂದು ಚೂರು ಎಣ್ಣೆ ಹಾಕ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. 5 ನಿಮಿಷ. ನೀವು ಅನ್ನ ಸಾಂಬಾರಿದೆ, ಬೇಳೆ ಸಾರಿದೆ, ಅಥವಾ ಏನಾದರೂ ಒಂದು ಮೊಸರನ್ನ ಇದೆ, ಅದಕ್ಕೇನು ಸೈಡ್ ಡಿಶ್ ಇಲ್ಲ ಅಂತಂದಾಗ ಮನೇಲಿ ಒಂದು ಬಾಳೆಕಾಯಿ ಇದ್ದರೆ ನೀವು ಆರಾಮಾಗಿ ಈ ಥರ ಸೈಡ್ ಡಿಶ್ನ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಊಟದ ಜೊತೆಗೆ ಆರಾಮಾಗಿ ಒಂದು ಸೈಡ್ ಡಿಶ್ ರೆಡಿ ಆಯಿತು. ನಿಮಗೆ ಈ ಒಂದು ಬಾಳೆಕಾಯಿಯಿಂದ ಮಾಡಿರೋವಂಥ ಫ್ರೈ ಇಷ್ಟ ಆದರೆ ನೀವು ಕೂಡ ಇದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಇನ್ನಷ್ಟು ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.